ಒಮ್ಮೆ ಒಬ್ಬ ರಾಜ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಏನೇ ಚಿಕಿತ್ಸೆ ನೀಡಿದ್ರೂ ಕೂಡ ಪ್ರಯೋಜನವೇ ಆಗ್ತಿರ್ಲಿಲ್ಲ. ಕೊನೆಗೊಬ್ಬ ಮಹಾವೈದ್ಯರು ನಿಮ್ಮ ರಾಜ್ಯದ ಪ್ರತಿ ಮನೆಯಿಂದ 1 ಹನಿ ಜೇನುತುಪ್ಪವನ್ನ ಸಂಗ್ರಹಿಸಿ ಅದನ್ನ ರಾಜನಿಗೆ ನೀಡಿದ್ರೆ ಆಗ ಅವರು ಗುಣಮುಖರಾಗ್ಬೋದು ಅಂತೇಳಿ ಹೇಳ್ತಾರೆ. ಇಡೀ ರಾಜ್ಯಕ್ಕೆ ಡಂಗುರವನ್ನ ಸಾರ್ತಾರೆ. ಪ್ರತಿ ಮನೆಯಿಂದ 1 ಹನಿ ಜೇನುತುಪ್ಪವನ್ನ ಸಂಗ್ರಹಿಸುವಂತ ಆದೇಶವನ್ನ ನೀಡ್ತಾರೆ. ಆದ್ರೆ ಆ ರಾಜ್ಯದ ಪ್ರಜೆಗಳೆಲ್ಲರೂ ತುಂಬಾ ಅಸಡ್ಡೆ ಮನೋಭಾವನೆಯಿಂದ ನಾನೊಬ್ಬ 1 ಹನಿ ಜೇನುತುಪ್ಪ ಹಾಕದಿದ್ರೆ ಏನ್ ಮಹಾ ವ್ಯತ್ಯಾಸ ಆಗ್ಲಿಕ್ಕಿದೆ ಅಂತೇಳಿ ಆಲೋಚನೆ ಮಾಡ್ತಾರೆ. ಈ ಮನೋಭಾವನೆ ಎಲ್ಲರಲ್ಲೂ ಇದ್ದ ಕಾರಣ ಯಾರು ಕೂಡ ಜೇನುತುಪ್ಪ ಹಾಕ್ಲಿಕ್ಕೆ ಮುಂದೆ ಬರುವುದಿಲ್ಲ. ಕೊನೆಯ ದಿನ ಇಟ್ಟಂತಹ ಮಡಿಕೆಯ ಮುಚ್ಚಳವನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಒಂದೇ 1 ಹನಿ ಜೇನುತುಪ್ಪ ಇರುವುದಿಲ್ಲ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ನೀಡ್ಲಿಕ್ಕಾಗದೆ ರಾಜನ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗ್ತದೆ. ವಿಷಯ ಅಕ್ಕಪಕ್ಕದ ರಾಜ್ಯಕ್ಕೆ ಗೊತ್ತಾಗಿ ಅವರೆಲ್ಲರೂ ಇದೇ ಸರಿಯಾದ ಸಮಯ ಅಂತ ಹೇಳಿ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಪ್ರಜೆಗಳಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ. ಎಲ್ಲಿಯಾದ್ರೂ ಅವತ್ತು ನಾವು 1 ಹನಿ ಜೇನುತುಪ್ಪವನ್ನು